ನೀವು ಈ ನೆಕ್ಸ್ಟ್ ಕ್ವೆಶನ್ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಇಂದ ಇದೆ. ಅ ಮ್ಯಾನ್ ಬೈಸ್ ಆರ್ಟಿಕಲ್ ಫಾರ್ ₹25 ಆ್ಯಂಡ್ ಸೆಲ್ಸ್ ಇಟ್ ಫಾರ್ ₹30. ಇಸ್ ಪ್ರಾಫಿಟ್ ಇಸ್. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ₹25ಕ್ಕೆ ಕೊಂಡುಕೊಂಡು ₹30ಕ್ಕೆ ಮಾರಾಟ ಮಾಡುತ್ತಾನೆ. ಅವನು ಗಳಿಸಿದ ಲಾಭ. ಆಪ್ಷನ್ಸ್ ಏನಾದರೂ ಪರ್ಸೆಂಟೇಜಲ್ಲಿ ಇತ್ತು ಅಂದರೆ ಪ್ರಾಫಿಟ್ ಅಷ್ಟೇ ಅಲ್ಲ, ಪ್ರಾಫಿಟ್ ಪರ್ಸೆಂಟೇಜನ್ನು ಕಂಡುಹಿಡಿಯಬೇಕು. ನೋಡಿ, ಪ್ರಾಫಿಟ್ ಫಾರ್ಮುಲಾ ಏನು? ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಲ್ವಾ? ಅವನು ಎಷ್ಟಿಗೆ ಮಾರಾಟ ಮಾಡಿರ್ತಾನೆ ಮೈನಸ್ ಅವನು ಎಷ್ಟಿಗೆ ತೊಗೊಂಡಿರ್ತಾನೆ. ಮಾರಾಟ ಮಾಡಿದ್ದು ₹30, ತೊಗೊಂಡಿದ್ದು ₹25. ಪ್ರಾಫಿಟ್ ಎಷ್ಟು ಬಂದಿರುತ್ತೆ? ₹5 ಬಂದಿರುತ್ತೆ. ಓಕೆನಾ? ಇದನ್ನು ಈಗ ಪರ್ಸೆಂಟೇಜ್ ಕನ್ವರ್ಟ್ ಮಾಡಲಿಕ್ಕೆ ನೋಡಿ, ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ಪ್ರಾಫಿಟನ್ನು ಕಂಪೇರ್ ಮಾಡಬೇಕಾದ್ರೆ, ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ನೀವು ಯಾವಾಗ್ಲೂ ಕಾಸ್ಟ್ ಪ್ರೈಸ್ ಜೊತೆನೇ ಕಂಪೇರ್ ಮಾಡಬೇಕು. ಕೆಲವೊಂದು ಸಲ ಅವರೇ ಕೊಟ್ಟಿರ್ತಾರೆ ಸೆಲ್ಲಿಂಗ್ ಪ್ರೈಸ್ ಜೊತೆ ಕಂಪೇರ್ ಮಾಡಿ ಅಂತ, ಮಾರಾಟ ಮಾಡಿದ ಅಮೌಂಟ್ಗೆ ಕಂಪೇರ್ ಮಾಡಿ ಅಂತ. ಆಗ ನೀವು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ನ ತಗೋಬೇಕು. ಅರ್ಥ ಆಗ್ತಿದೆಯಾ? ನಾವು ಆರಾಮ್ಸೆ ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ₹5 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂದರೆ 25 ಅಲ್ವಾ? ಅಷ್ಟು ಕೊಟ್ಟು ತೊಗೊಂಡಿರೋದು ಇಂಟು 100. ದ್ಯಾಟ್ಸ್ ಇಟ್. 1/5 ಇಂಟು 100 ಏನಾಗುತ್ತೆ? 20% ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ತುಂಬ ಈಸಿ ಇರುವಂಥ ಕ್ವೆಶನ್ಸ್ನ ಕೊಟ್ಟಿದ್ದಾರೆ. ಓಕೆ, ಐ ಹೋಪ್ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. A book is bought for ₹80 and sold at a gain of 30%. What is the selling price of the book? ಒಂದು ಪುಸ್ತಕ ₹80ಕ್ಕೆ ಖರೀದಿ ಮಾಡಿ 30% ಲಾಭಕ್ಕೆ ಮಾರಾಟ ಮಾಡಿದರೆ ಅದರ ಮಾರಾಟದ ಬೆಲೆ ಏನು? ಇದಕ್ಕೆ ಯಾವುದೇ ಫಾರ್ಮುಲಾ ಅವಶ್ಯಕತೆ ಇಲ್ಲ. ಕಾಸ್ಟ್ ಪ್ರೈಸ್ ಗೊತ್ತಿದ್ದಾಗ ಡೈರೆಕ್ಟಾಗಿ ಇದು 30% ತೆಗೀರಿ. ಲಾಭ ಮಾಡಿದಾರಾ? ಆ್ಯಡ್ ಮಾಡಿ. ನಷ್ಟ ಆಗಿದೆಯಾ? ಮೈನಸ್ ಮಾಡಿ. ಸಿಂಪಲ್. ಈಗ ನೋಡಿ, ₹80 30% ತೆಗಿಬೇಕು. ಫಸ್ಟ್ ನಾವು 10% ತಗೊಳ್ಳೋಣ. 10% ಏನಾಗುತ್ತೆ? ಯಾವುದೇ ಒಂದು ವ್ಯಾಲ್ಯೂದು 10% ತೆಗಿಬೇಕಾದ್ರೆ ಆ ವ್ಯಾಲ್ಯೂನ 10ನಿಂದ ಡಿವೈಡ್ ಮಾಡಬೇಕು. ಇಷ್ಟೇ. ಸೊ 10% ಆಫ್ 80 ಏನಾಗುತ್ತೆ? 80 ಡಿವೈಡೆಡ್ ಬೈ 10 ₹8 ಆಗುತ್ತೆ. 10% ₹8 ಆದರೆ 30% ಏನಾಯಿತು? 8 ಇಂಟು 3 ಅಂದರೆ ₹24 ಪ್ರಾಫಿಟ್ ಬಂದಾಗೆ ಆಯಿತು. ಬಿಕಾಸ್ ಏನು ಕೊಟ್ಟಿದ್ದಾರೆ? ಗೇನ್ ಅಂತ ಅಂದರೆ ಪ್ರಾಫಿಟ್, ಲಾಭ. ಓಕೆನಾ? ₹24 ಲಾಭ ಬಂದಂಗೆ ಆಯಿತು. ಈ ₹24 ಲಾಭ ಬಂದರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಅಲ್ವಾ? ಕಾಸ್ಟ್ ಪ್ರೈಸ್ ಏನು? ₹80. ಪ್ರಾಫಿಟ್ ಎಷ್ಟು ಬಂದಿದೆ? ₹24. ಅಂದರೆ ಅವನು ಎಷ್ಟು ರೂಪಾಯಿಗೆ ಮಾರಿರ್ತಾನೆ ಅಂತ? ಸಿಂಪಲ್, ₹104. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆನ್ಪಿಟ್ಕೊಳ್ಳಿ, ಕಾಸ್ಟ್ ಪ್ರೈಸ್ ಗೊತ್ತಿರಬೇಕಾದ್ರೆ ಯಾವುದೇ ಫಾರ್ಮುಲಾದ ಅವಶ್ಯಕತೆ ಇಲ್ಲ. ಗೇನಾ ಲಾಸಾ ಅಂತ ನೋಡ್ಕೊಳ್ಳಿ, ಲಾಭ ಮಾಡಿದಾರಾ ನಷ್ಟ ಮಾಡಿದಾರಾ ಅಂತ ನೋಡ್ಕೊಳ್ಳಿ, ಅದ್ರ ಪ್ರಕಾರ ಆನ್ಸರ್ ಮಾಡಿ. ಇಲ್ಲೇನಾದರೂ ನಷ್ಟ ಆಗಿತ್ತು ಅಂದರೆ ಈ ಥರ ತೊಗೋಬೇಕಾಗಿತ್ತು. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಅಂದರೆ ಏನಾಗುತ್ತೆ? 80 ಮೈನಸ್ 24 ಈ ಥರ ತೊಗೋಬೇಕಿತ್ತು. ಅರ್ಥ ಆಗಿದೆಯಾ? ಈಗ ಅವ್ರು ಏನು ಮಾಡಿದ್ದಾರೆ? ಲಾಭ ಮಾಡಿದ್ದಾರೆ. ಹಾಗಾಗಿ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಕ್ವೆಶನ್ ನೋಡಿ, ಚೆನ್ನಾಗಿದೆ. ಅ ಶಾಪ್ ಕೀಪರ್ ಬ್ರಾಟ್ ಲಾಕ್ಸ್ ಅಟ್ ₹34 a dozen and sold them at dozens lock for ₹52. The number of locks he should sell to gain ₹900 is. ನೋಡಿ, ಒಬ್ಬ ಅಂಗಡಿ ಮಾಲೀಕನು ಒಂದು ಡಜನಿಗೆ ₹34 ಅಂತೆ ಬೀಗಗಳನ್ನು ಕೊಂಡುಕೊಳ್ಳುತ್ತಾನೆ ಮತ್ತು ಡಜನಿಗೆ ₹52 ಅವುಗಳನ್ನು ಮಾರಾಟ ಮಾಡುತ್ತಾನೆ. ₹900 ಗಳಿಸಲು ಅವನು ಎಷ್ಟು ಬೀಗಗಳನ್ನು ಮಾರಾಟ ಮಾಡಬೇಕು? ಫಸ್ಟ್ ಇವಾಗ ಡಜನಿಗೆ ಎಷ್ಟು ರೂಪಾಯಿ ಅವನಿಗೆ ಲಾಭ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಒಂದು ಡಜನಿಗೆ ನೋಡಿ, ತೊಗೊಳ್ಳೋದು ₹34, ಮಾರೋದು ₹52. ಅಂದರೆ ಒಂದು ಡಜನಿಗೆ ಅವನಿಗೆ ಎಷ್ಟು ಪ್ರಾಫಿಟ್ ಬರುತ್ತೆ? ಒಂದು ಡಜನಿಗೆ ಅವನಿಗೆ ನೋಡಿ 52 ಮೈನಸ್ 34 ಅಂದರೆ ₹18 ಪ್ರಾಫಿಟ್ ಬರುತ್ತೆ ಅಲ್ವಾ? ಒಂದು ಡಜನಿಗೆ ₹18 ಪ್ರಾಫಿಟ್ ಬಂದಂಗೆ ಆಯಿತು. ಈಗ ಅವನಿಗೆ ಪ್ರಾಫಿಟ್ ಎಷ್ಟು ಬಂದಿದೆ? ₹900 ಪ್ರಾಫಿಟ್ ಬಂದಿದೆ. ಅದಕ್ಕೆ ಎಷ್ಟು ಡಜನನ್ನು ಮಾರಬೇಕು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಎಷ್ಟು ಡಜನ್ನು? ಆರಾಮ್ಸೆ ನಿಮ್ಮ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ಕೋಬೋದು. ನೋಡಿ, x ಇಂಟು 18 ಇಸ್ ಈಕ್ವಲ್ ಟು 900.
x is equal to 900 divided by 18. x ವ್ಯಾಲ್ಯೂ ಏನಾಗುತ್ತೆ 50 ಡಜನ್ಸ್ ಅಲ್ವಾ. 50 ಡಜನ್ಸನ್ನ ಅವನು ಮಾರಾಟ ಮಾಡಬೇಕು. ಆದರೆ ಆಪ್ಷನ್ಸ್ ನೋಡಿ, ಡಜನ್ಸಲ್ಲಿಲ್ಲ, ಟೋಟಲ್ ಲಾಕ್ಸಲ್ಲಿದೆ. ಇದನ್ನು ನಾವು ಟೋಟಲ್ ಲಾಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ? ವೆರಿ ಸಿಂಪಲ್. ಒನ್ ಡಜನಲ್ಲಿ ಎಷ್ಟು ಲಾಕ್ಸ್ ಬರ್ಬೋದು? 12 ಅಲ್ವಾ. 12 ಲಾಕ್ಸ್ ಬರುತ್ತೆ. ಇಲ್ಲೆಷ್ಟಿದೆ? 50 ಡಜನ್ಸ್ ಇದೆ. 50 ಡಜನ್ಸಲ್ಲಿ ಎಷ್ಟಿರ್ಬೋದು? 12 ಇಂಟು 50 ಏನಾಗುತ್ತೆ? 600 ಲಾಕ್ಸ್. ಆನ್ಸರ್ ಇಸ್ ಆಪ್ಷನ್ ಬಿ. ಚೆನ್ನಾಗಿದೆ ಅಲ್ವಾ? ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ. 50 ಡಜನ್ಸ್ ಆಪ್ಷನ್ಸ್ ಏನಾದರೂ ಡಜನ್ಸಲ್ಲಿ ಇತ್ತು ಅಂದರೆ 50 ಆನ್ಸರು. ಆಪ್ಷನ್ಸು ಟೋಟಲ್ ಲಾಕ್ಸಲ್ಲಿದೆ. ಅದಕ್ಕೆ ನಾವು ಇದೊಂದು ಲಾಸ್ಟ್ ಸ್ಟೆಪ್ನ ತಗೋಬೇಕು. ಓಕೆ, ನೀವು ಈ ನೆಕ್ಸ್ಟ್ ಕ್ವೆಶನ್ ನೋಡಿ, ಪರ್ಸೆಂಟೇಜಿಂದ ಇದೆ. ಅ ಟವಲ್ ವೆನ್ ಬ್ಲೀಚ್ ಲಾಸ್ 20% ಆಫ್ ಇಟ್ಸ್ ಲೆಂತ್ ಆ್ಯಂಡ್ 10% ಆಫ್ ಇಟ್ಸ್ ಬ್ರೆತ್. ವಾಟ್ ಈಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ದ ಏರಿಯಾ? ಒಂದು ಟವಲ್ ಬ್ಲೀಚ್ ಮಾಡಿದಾಗ ಅದು 20% ಉದ್ದ ಮತ್ತು 10% ಅಗಲವನ್ನು ಕಡಿಮೆಯಾಗುತ್ತದೆ. ಹೀಗೆ ಉದ್ದ ಕಡಿಮೆಯಾದಲ್ಲಿ ಆ ಏರಿಯಾ ಮೇಲೆ ಏನು ಎಫೆಕ್ಟ್ ಬೀಳುತ್ತೆ ಅಂತ ಕೇಳ್ತಾ ಇದ್ದಾರೆ. ಈಗ ಆಪ್ಷನ್ಸ್ ಎಲ್ಲ ಪರ್ಸೆಂಟೇಜಲ್ಲಿದೆ ಅಲ್ವಾ, ಆರಾಮ್ಸೆ ನಾವು ಒಂದು ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಏನು ಲೆಂತ್ ಇದೆಯಲ್ವಾ, ಈ ಲೆಂತನ್ನು 10 ಅಂತ ತಗೊಳ್ಳೋಣ, ಬ್ರೆಡ್ತನ್ನ ಕೂಡ 10 ಅಂತ ತಗೊಳ್ಳೋಣ. ಸೊ ಏರಿಯಾ ಏನಾಗುತ್ತೆ? ಏರಿಯಾ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ತ್. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ? 10 ಇಂಟು 10, ಸೊ 100 ಮೀಟರ್ ಸ್ಕ್ವೇರ್ ಅಂತ ತೊಗೊಳ್ಳೋಣ. ಇದನ್ನು ಮೀಟರಲ್ಲಿ ತೊಗೊಂಡಿದ್ದೀನಿ, ಇದನ್ನು ಮೀಟರಲ್ಲಿ ತೊಗೊಂಡಿದ್ದೀನಿ. ಓಕೆನಾ? ಈಗ ಬ್ಲೀಚ್ ಮಾಡಿದ್ದಾರೆ, ಅವಾಗ ಏನಾಗ್ತಾ ಇದೆ ಅಂತ ಅಂದರೆ ಇದು 20% ಕಮ್ಮಿ ಆಗ್ತಾ ಇದೆ. ವಾಟ್ ಇಸ್ 10%? ಲಾಸ್ಟ್ ಕ್ವೆಶನ್ಸಲ್ಲಿ ಕಲ್ತಿದ್ವಿ ಅಲ್ವಾ, 10% ಆಫ್ 10, ಇದನ್ನು 10ಇಂದ ಡಿವೈಡ್ ಮಾಡಬೇಕು. 10% ಆದರೆ 1 ಆಗುತ್ತೆ. ಅದೇ 20% ಅಂತ ಅಂದರೆ 2, ಅಂದರೆ 2 ಮೀಟ್ರು ಕಮ್ಮಿ ಆಗುತ್ತೆ. ಈಗ ಅದು 8 ಮೀಟ್ರ್ ಆಗೋಗಿದೆ. ಅದೇ ಥರ ಬ್ರೆಡ್ತಿಗೆ ಬನ್ನಿ. ಬ್ರೆಡ್ತ್ ಏನಾಗುತ್ತೆ? 10% ಕಮ್ಮಿ ಆಗುತ್ತೆ, ಅಂದರೆ ಅದು 9 ಮೀಟ್ರ್ ಆಗಿರುತ್ತೆ. ಓಕೆನಾ? ಈಗ ನ್ಯೂ ಏರಿಯಾ ಏನಾಗ್ಬೋದು? ನ್ಯೂ ಏರಿಯಾ ಲೆಂತ್ ಇಂಟು ಬ್ರೆಡ್ತ್, ಅದೇ ಫಾರ್ಮುಲಾ 8 ಇಂಟು 9, ಅಂದರೆ 72 ಮೀಟರ್ ಸ್ಕ್ವೇರ್ ಇದೆ. ಮೊದಲು ಎಷ್ಟಿತ್ತು? 100 ಇತ್ತು. ಈಗ ಎಷ್ಟಾಗಿದೆ? 72 ಮೀಟರ್ ಸ್ಕ್ವೇರ್ ಇದೆ. ಓಕೆ, ಅವ್ರೇನು ಕೇಳ್ತಾ ಇರೋದು ಅಂದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ದ ಏರಿಯಾ? ಎಷ್ಟು ಡಿಕ್ರೀಸ್ ಆಗಿದೆ ಇಲ್ಲಿಂದ ಇಲ್ಲಿವರೆಗೂ ನೋಡಿ. ಪರ್ಸೆಂಟೇಜ್ ಡಿಕ್ರೀಸ್ ಈಕ್ವಲ್ ಟು ಎಷ್ಟು ಡಿಫ್ರೆನ್ಸ್ ಇದೆ ಡಿವೈಡೆಡ್ ಬೈ ಬೇಸ್ ಇಂಟು 100. ಡಿಫ್ರೆನ್ಸ್ ಎಷ್ಟಾಯಿತು ನೋಡಿ? 28 ಮೀಟರ್ಸ್ ಕಮ್ಮಿ ಆಯಿತು ಅಲ್ವಾ. ಡಿವೈಡೆಡ್ ಬೈ ಬೇಸ್, ಎಲ್ಲಿ ಸ್ಟಾರ್ಟಿಂಗಲ್ಲಿ ಏನಿತ್ತು ಅದೇನೇ ಬೇಸು. ಸೊ ಡಿವೈಡೆಡ್ ಬೈ 100 ಇಂಟು 100. ಇದೆರಡು ಕ್ಯಾನ್ಸಲ್ ಮಾಡಿಕೊಂಡ್ರೆ ಏನು ಸಿಗುತ್ತೆ ಆನ್ಸರು? 28% ಕಮ್ಮಿ ಆಯಿತು. ಇಷ್ಟೇ. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅರ್ಥ ಆಗಿದೆ ಅಲ್ವಾ? ಸಿಂಪಲ್. ಇಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾವುದು ಸ್ಟಾರ್ಟಿಂಗ್ ವ್ಯಾಲ್ಯೂ ಅದನ್ನು ನೀವು ಬೇಸಾಗಿ ತೊಗೋಬೇಕು. ಓಕೆನಾ? ನ್ಯೂಮರೇಟರಲ್ಲಿ ಡಿಫ್ರೆನ್ಸ್ನ ತೊಗೋಬೇಕು. ಇಲ್ಲಿಂದ ಎಷ್ಟು ಕಮ್ಮಿ ಆಯಿತು? 28 ಕಮ್ಮಿ ಆಯ್ತಲ್ವಾ. ಸೊ 28 ಡಿವೈಡೆಡ್ ಬೈ 100 ಇಂಟು 100. 3 candidates contested an election and received 1,136 and 7,636, finally 11,628 votes respectively. What percentage of the total votes did the winner candidate get? ನೋಡಿ, ಇಲ್ಲಿ 3 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅನುಕ್ರಮವಾಗಿ, ಅಂದರೆ ಪ್ರಾಪರ್ ಆರ್ಡರ್, ಫಸ್ಟ್ ಒನ್ನು ಇದೇ ಕೊಟ್ಟಿರೋದು, ಸೆಕೆಂಡ್ ಒನ್ ಇದು ಆ್ಯಂಡ್ ಥರ್ಡ್ ಒನ್ ಇದು. ಆಯಿತಾ? 1136, 7636 ಹಾಗೂ 11628 ಮತಗಳನ್ನು ಗಳಿಸಿರುತ್ತಾರೆ. ಹೀಗಿದ್ದಲ್ಲಿ ಜಯಿಸಿದ ಅಭ್ಯರ್ಥಿಯ ಮತಗಳು ಒಟ್ಟು ಮತಗಳ ಎಷ್ಟು ಪ್ರತಿಶತವಾಗಿರುತ್ತದೆ? ಪರ್ಸೆಂಟೇಜ್ ಕಂಡುಹಿಡಿಯಬೇಕು. ಫಸ್ಟು ಒಟ್ಟು ಮತ ಎಷ್ಟು ಅಂತ ತಗೊಳ್ಳೋಣ. ಅಂದರೆ ಟೋಟಲ್ ಹೆಂಗೆ ಕಂಡುಹಿಡಿಯೋದು? ಇರೋ ವ್ಯಾಲ್ಯೂನೆಲ್ಲನೂ ಆ್ಯಡ್ ಮಾಡ್ಕೋಬೇಕು ಅಷ್ಟೇ. 1136 ಪ್ಲಸ್ 7636 ಪ್ಲಸ್ 11628 ಟೋಟಲ್ ಏನಾಗುತ್ತೆ ನೋಡಿ? ಆರಾಮ್ಸೆ ಆ್ಯಡ್ ಮಾಡ್ಕೊಳ್ಳೋಣ. 20,400. ಈಗ ಇಷ್ಟು ಟೋಟಲ್ ಓಟ್ಸು. ಈ 3 ಜನದಲ್ಲಿ ವಿನ್ನರ್ ಯಾರು? ಇವ್ರು ತಾನೆ, ಬಿಕಾಸ್ ಇವ್ರಿಗೆ ಜಾಸ್ತಿ ಓಟ್ ಸಿಕ್ಕಿರೋದು. ಅವ್ರೇನು ಕೇಳ್ತಾ ಇರೋದು ಅಂದರೆ ಈ ವಿನ್ನರು ಟೋಟಲ್ ಓಟ್ಸಿಗೆ ಕಂಪೇರ್ ಮಾಡಿದ್ರೆ ನೋಡಿ ಈ ಥರ
ಟೋಟಲ್ ವೋಟ್ಸಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್, ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಆನ್ಸರ್ ತೊಗೋಬೇಕು ಅಷ್ಟೇ. ಆನ್ಸರ್ ಇಸ್ 57%. ವಿಡಿಯೋನ ಪಾಸ್ ಮಾಡಿ ಇದು 57 ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಕ್ಯಾಲ್ಕುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೋಡಿ ಟ್ರೈ ಮಾಡಿ. ಆನ್ಸರ್ 57 ಬರಬೇಕು. ಚೆಕ್ ಯುವರ್ ಕ್ಯಾಲ್ಕುಲೇಷನ್. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೀವು ನೆಕ್ಸ್ಟ್ ಕ್ವೆಶನ್ ಸಿಂಪಲ್ ಇಂಟ್ರೆಸ್ಟ್ ಇಂದ ಇದೆ ನೋಡಿ. ಇನ್ ವಾಟ್ ಟೈಮ್ ವಿಲ್ 500 rupees ಗಿವ್ಸ್ ₹50 ಆಸ್ ಇಂಟ್ರೆಸ್ಟ್? 500 ರೂಪಾಯಿ 50 ರೂಪಾಯಿ ಇಂಟ್ರೆಸ್ಟ್ ಯಾವಾಗ ಕೊಡುತ್ತೆ? ಅಟ್ ದ ರೇಟ್ ಆಫ್ 5% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್. 500 ರೂಗೆ ವರ್ಷಕ್ಕೆ 5% ಬಡ್ಡಿ ಇರೋ ದರದಲ್ಲಿ 50 ರು ಬಡ್ಡಿ ಸಂಗ್ರಹವಾಗಲು ಬೇಕಾಗುವ ಕಾಲ ಎಷ್ಟು? ಟೈಮ್ ಎಷ್ಟು ಬೇಕು ಅಂತ ಕೇಳ್ತಾ ಇದ್ದಾರೆ. ಫಾರ್ಮುಲಾ ಏನು? ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100 ಅಲ್ವಾ? ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬೇಕಂತೆ? 50 ರೂಪಾಯಿ. ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಸ್ಟಾರ್ಟಿಂಗ್ ವ್ಯಾಲ್ಯೂ. ಸ್ಟಾರ್ಟಿಂಗ್ ಎಷ್ಟು ಕೊಟ್ಟಿರ್ತೀವಿ? 500 ರೂಪಾಯಿ ಇಂಟು ಟಿ ವ್ಯಾಲ್ಯೂ ಗೊತ್ತಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಾ? 5 ಡಿವೈಡೆಡ್ ಬೈ 100. ಸಿಂಪಲ್. 0 ಕ್ಯಾನ್ಸಲ್ ಆಗುತ್ತೆ. ಇದು ನೋಡಿ, 5 5s are 25 ಅಂತ ಅಂದರೆ ಈ ಥರ ತೊಗೊಬೇಡ. ಟಿ ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 5 5s are 25 ಅಂದರೆ ಏನು ಆನ್ಸರು? 2 years. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇದರ ಜೊತೆಗೆ ಇನ್ನೂ ಒಂದು ಈಸಿ ಮೆಥಡ್ ಏನು ಅಂತ ಅಂದರೆ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಅಲ್ವಾ, ಸಿಂಪಲಾಗೆ ಮಾಡ್ಕೋಬೋದು. ಫಸ್ಟು ಮೊದಲನೇ ವರ್ಷದಲ್ಲಿ 500 ರೂಪಾಯಿಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. 5% ಥರ 500 ರೂಪಾಯಿಗೆ 5% ಕಂಡುಹಿಡಿಯಬೇಕು. ಓಕೆನಾ? ನಮಗೆ 10% ಕಂಡುಹಿಡಿಯೋದು ಗೊತ್ತಲ್ವಾ? 10% ಹೆಂಗೆ ಕಂಡುಹಿಡಿಯೋಣ? 500ನ 10ರಿಂದ ಡಿವೈಡ್ ಮಾಡ್ಕೊಳ್ಳೋಣ. ಅಂದರೆ 10% 50 ರೂಪಾಯಿ ಬರುತ್ತೆ ಅಲ್ವಾ? ಹಾಗಾದರೆ 5% ಏನಾಗುತ್ತೆ? 5% ಇದ್ರದ್ದು ಅರ್ಧ 25 ರೂಪಾಯಿ ಅಲ್ವಾ? ಒಂದು ವರ್ಷಕ್ಕೆ 25 ರೂಪಾಯಿ ಸಿಕ್ತು. ಅದೇ ಎರಡನೇ ವರ್ಷಕ್ಕೆ ಮತ್ತೆ 25 ರೂಪಾಯಿನೇ ಸಿಗುತ್ತೆ. ಇದು ಸಿಂಪಲ್ ಇಂಟ್ರೆಸ್ಟು. ಪ್ರತಿ ವರ್ಷ ಬಡ್ಡಿ ಸೇಮ್ ಇರುತ್ತೆ, 25 ರೂಪಾಯಿ. ಸೊ 2 ವರ್ಷ ಆದಮೇಲೆ ಸಿಕ್ತು 50 ರೂಪಾಯಿ. ಇಷ್ಟೇ. ಸೊ 50 ರೂಪಾಯಿ ಸಿಗಲಿಕ್ಕೆ ಎಷ್ಟು ವರ್ಷ ಬೇಕು ನೋಡಿ? 2 ವರ್ಷ ಬೇಕು. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. Simple interest in the next question. How much time will it take for an amount of ₹900 to yield ₹81 as interest at 4.5% per annum of simple interest? 4.5% ವಾರ್ಷಿಕ ಸರಳ ಬಡ್ಡಿಯಂತೆ ಲೆಕ್ಕ ಹಾಕಿದ್ದಲ್ಲಿ ₹900 ಬಂಡವಾಳದ ಮೇಲೆ 81 ರು ಬಡ್ಡಿ ಗಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ? ಪ್ರೀವಿಯಸ್ ಏನು ಕ್ವೆಶನ್ ಇತ್ತು ಅದೇ ಥರ, ವ್ಯಾಲ್ಯೂಸ್ ಡಿಫ್ರೆಂಟ್ ಇದೆ ಅಷ್ಟೇ. ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಏನು ತೊಗೊಳ್ಳೋಣ? ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬೇಕಂತೆ? 81 ರೂಪೀಸ್. ಪ್ರಿನ್ಸಿಪಲ್ ಸ್ಟಾರ್ಟಿಂಗ್ ಅಮೌಂಟ್ ಏನಿದೆ? 900 ರೂಪೀಸ್. ಓಕೆ, ಟೈಮ್ ಏನು ಅಂತ ಗೊತ್ತಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ 4.5 ಡಿವೈಡೆಡ್ ಬೈ 100. ಇದೆರಡನ್ನು ಕ್ಯಾನ್ಸಲ್ ಮಾಡ್ಕೋತೀನಿ. 9 1s 9 9s. ಈಗ ಈ ಪಾಯಿಂಟ್ ತೆಗಿಲಿಕ್ಕೆ ಈ ಥರ ತಗೋತೀನಿ. T ಇಂಟು 4.5ನ 45 ಡಿವೈಡೆಡ್ ಬೈ 10 ಅಂತ ತೊಗೊಳ್ಳೋಣ. ಓಕೆನಾ? ಇದೇನಾಗುತ್ತೆ? 9 1s 9 5s 5 1s 5 2s. ಈ 2 ಡಿನಾಮಿನೇಟರ್ ಇರೋದ್ರಿಂದ ಈ 2 ಈ ಕಡೆ ಹೋಗುತ್ತೆ. ಅಂದರೆ ಟಿ ವ್ಯಾಲ್ಯೂ ಏನಾಗುತ್ತೆ? 2 years. ದ್ಯಾಟ್ಸ್ ಇಟ್. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಪ್ರತಿ ಸಲ 2 years ಸಿಗ್ತಾ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಕ್ವೆಶನ್ಸಿಗೆ ಇದು ಆನ್ಸರ್ ಇದೆ ಅಷ್ಟೇ. ಓಕೆ, ಪ್ರೀವಿಯಸ್ ಕ್ವೆಶನಲ್ಲಿ ಸೆಕೆಂಡ್ ಮೆಥಡ್ನ ಯೂಸ್ ಮಾಡಿದ್ವಿ ಅಲ್ವಾ? ಅದೇ ಥರ ಮೆಥಡಲ್ಲಿ ಇದನ್ನು ಕೂಡ ಸಾಲ್ವ್ ಮಾಡೋಣ. ಈಗೇನು ಮಾಡಬೇಕು ನಾವು? 900ದು 4.5%ನ ತಿಳ್ಕೋಬೇಕು. ಓಕೆ, ಇದಕ್ಕೆ ಫಸ್ಟು 1%ಗೆ ಬರೋಣ. 1% ಅಂತ ಅಂದರೆ ಯಾವುದೇ ಒಂದು ನಂಬರ್ದು 1%ನ ಕಂಡುಹಿಡಿಬೇಕಾದ್ರೆ ಆ ನಂಬರನ್ನು 100ಇಂದ ಡಿವೈಡ್ ಮಾಡಬೇಕು. ಸೊ 1% ಆಫ್ 900 ಏನು? 1% ಆಫ್ 900 ಇಸ್ 9 ರೂಪೀಸ್. ಓಕೆನಾ? ಹಾಗಾದರೆ 4% ಎಷ್ಟಾಗುತ್ತೆ? 4% 36 ರೂಪೀಸ್. ನಾವು 0.5% ಅಂತ ಅಂದರೆ ಇದ್ರದ್ದು ಅರ್ಧ ಅಲ್ವಾ? ಸೊ 9ದು ಅರ್ಧ ಏನು? 4.5. ಇದಕ್ಕೆ ನಾನು 4.5ನ ಆ್ಯಡ್ ಮಾಡಿದ್ರೆ ನನಗೆ 4.5% ಸಿಗುತ್ತೆ. Am I clear? So value ಎಷ್ಟು? 40.5 rupees.
ಪ್ರತಿ ವರ್ಷ 40.5 ರೂಪೀಸ್ ಆಗಿ ಇಂಟ್ರೆಸ್ಟ್ ಅವರಿಗೆ ಸಿಗುತ್ತೆ. ಓಕೆ, ಮೊದಲನೇ ವರ್ಷ 40.5 ರೂಪೀಸ್, ಎರಡನೇ ವರ್ಷ ಅದೇ ಪರ್ಸೆಂಟೇಜಲ್ಲಿ ಅಷ್ಟೇ ಅಮೌಂಟ್ ಸಿಗುತ್ತೆ 40.5 ರೂಪೀಸ್. ಟೋಟಲ್ ಎಷ್ಟಾಗುತ್ತೆ? 40 + 40 80, 0.5 1, ಸೊ 81 ರೂಪೀಸ್. ಈಗ 81 ರೂಪೀಸ್ ಪಡೀಲಿಕ್ಕೆ ಎಷ್ಟು ಇಯರ್ಸ್ ಆಯಿತು? ಫಸ್ಟ್ ಇಯರ್, ಸೆಕೆಂಡ್ ಇಯರ್. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. Newbies, next question averages topic ಇಂದ ಇದೆ. If the average is 17 and the number of quantities is 9, what will be the sum of the quantities? ತುಂಬಾ ಈಸಿ ಇರುವಂಥ ಕ್ವೆಶನ್ನು. ಆವ್ರೇಜ್ ಫಾರ್ಮುಲಾ ಏನು? ಆವ್ರೇಜ್ ಫಾರ್ಮುಲಾ ಇಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ಟೋಟಲ್. ಇದನ್ನು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಬರಿತೀನಿ ಅಂತ ಅಂದರೆ ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸರಾಸರಿ ಅಂತ ಕರೀತಾರೆ ಆವ್ರೇಜನ್ನು. ಎಷ್ಟು ವ್ಯಾಲ್ಯೂಸ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಕೌಂಟ್ ಇದೆ, 2 ನಂಬರ್ಸ್ ಇದೆಯಾ, 3 ನಂಬರ್ಸ್ ಇದೆಯಾ, ಆ ಥರ. ಅರ್ಥ ಆಗ್ತಿದೆಯಾ? ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9, ಅಂದರೆ ಟೋಟಲ್ ನಂಬರ್ಸ್ ಎಷ್ಟು ಅಬ್ಸರ್ವೇಷನ್ಸ್ ಇದೆ, ಎಷ್ಟು ಕ್ವಾಂಟಿಟೀಸ್ ಇದೆ, ಅದು 9. ಹಾಗಾದರೆ ಪ್ರಮಾಣಗಳ ಮೊತ್ತ ಎಷ್ಟು, ಸಮ್ ಎಷ್ಟು ಅಂತ. ಈಗ ನಾನು ಸಮ್ ಫಾರ್ಮುಲಾ ತಗೋತೀನಿ. ಸಮ್ ಇಸ್ ಈಕ್ವಲ್ ಟು ಈ ಟೋಟಲ್ನ ಈ ಕಡೆ ಕಳಿಸಿದ್ರೆ ಆವ್ರೇಜ್ ಇಂಟು ಟೋಟಲ್. ಈಸಿ ಕ್ವೆಶನ್. ಆವ್ರೇಜ್ ಏನು ಕೊಟ್ಟಿದ್ದಾರೆ? 17. ಟೋಟಲ್ ಏನು ಕೊಟ್ಟಿದ್ದಾರೆ? 9. ವಾಟ್ ಇಸ್ 17 9s? 153. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೀವು ಈ ನೆಕ್ಸ್ಟ್ ಆವ್ರೇಜ್ ಕ್ವೆಶನ್ ನೋಡಿ. ದ ಆವ್ರೇಜ್ ಆಫ್ 5 numbers is 39.20. ಇಫ್ ದ ಆವ್ರೇಜ್ ಆಫ್ 3 of them is 41, what is the average of the remaining numbers? 5 ಸಂಖ್ಯೆಗಳ ಸರಾಸರಿ 39.20 ಆಗಿದೆ. ಅವುಗಳಲ್ಲಿ 3 ಸಂಖ್ಯೆಗಳು ಸರಾಸರಿ 41 ಆದರೆ ಉಳಿದ 2 ಸಂಖ್ಯೆಗಳ ಸರಾಸರಿ ಎಷ್ಟು? ಇವಾಗ 5 ಸಂಖ್ಯೆಗಳನ್ನ ಈ ಥರ ತೊಗೊಳ್ಳೋಣ. ಎ ಬಿ ಸಿ ಡಿ ಇ. ಇದಿಷ್ಟನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 5 ಮಾಡಿದ್ರೆ ಇದು ವ್ಯಾಲ್ಯೂ ಆಯಿತಾ. ಈ 3 ನಂಬರ್ಸನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 3 ಮಾಡಿದ್ರೆ ಇದು ವ್ಯಾಲ್ಯೂ. ಅವ್ರೇನು ಕೇಳ್ತಾ ಇದ್ದಾರೆ ಅಂದರೆ ಇವೆರಡು ನಂಬರ್ಸನ್ನು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿ, ಇಷ್ಟೇ. ಓಕೆ, ಫಸ್ಟು ಟೋಟಲ್ ಎಲ್ಲನೂ ಆ್ಯಡ್ ಮಾಡಿದ್ರೆ ಎಷ್ಟು ಸಮ್ ಸಿಗುತ್ತೆ ಅಂತ ತೊಗೊಳ್ಳೋಣ. ಎಷ್ಟು ಸಮ್ ಸಿಗುತ್ತೆ? ಹೆಂಗೆ ತೊಗೊಳ್ಳೋದು? ಸಮ್ ಇಸ್ ಈಕ್ವಲ್ ಟು ಆವ್ರೇಜ್ ಇನ್ ಟೋಟಲ್ ಅಲ್ವಾ. ಆವ್ರೇಜ್ ಎಷ್ಟು? 39.20 ಇಂಟು 5 ನಂಬರ್ಸ್. ಈಸಿ ನಂಬರ್ ನೋಡಿ. 39 5s ಏನಾಗುತ್ತೆ? 195. ಓಕೆ, ಆ್ಯಂಡ್ 0.20 ಇಂಟು 5 ಅಂತ ಅಂದರೆ ಇದು 100 ಅಲ್ಲ, 1. ಸೊ ಅಡಿಷನ್ ಏನಾಗುತ್ತೆ? 196. ಇದು ಟೋಟಲ್ ಸಮ್ಮು. ಓಕೆ, ಎಲ್ಲ 5 ನಂಬರ್ಸ್ನ ಆ್ಯಡ್ ಮಾಡಿದ್ರೆ 196 ಸಿಗುತ್ತೆ. ಇದರಲ್ಲಿ ಫಸ್ಟ್ 3 ನಂಬರ್ಸ್ ಅಂದರೆ ಇದು ಫಸ್ಟ್ 3 ನಂಬರ್ಸ್, ಅದಕ್ಕೆ ಸಮ್ 1 ತೊಗೊತೀನಿ. ಓಕೆ, ಫಸ್ಟ್ 3 ನಂಬರ್ಸಿಗೆ ಆವ್ರೇಜ್ 41 ಇಂಟು 3 ಅಂದರೆ 123 ಆಗುತ್ತೆ. ಇವೆರಡರದ್ದು ಡಿಫ್ರೆನ್ಸ್ ತೊಗೊಂಡ್ರೆ ನೋಡಿ 73. ಇದು ಸಮ್ 2. ಇದು ಯಾವುದು ಸಮ್ಮು? ಇವೆರಡು ನಂಬರ್ಸನ್ನ ಆ್ಯಡ್ ಮಾಡಿದ್ರೆ 73. ಬಿಕಾಸ್ ಟೋಟಲಿಂದ ಈ 3 ನಂಬರ್ಸಿನ ಸಮ್ನ ತೆಗೆದಿದ್ದೀನಿ, ಉಳ್ಕೊಳ್ಳೋದು ಇವೆರಡು ಅಲ್ವಾ, ಇಷ್ಟೇ. ಈಗ ನೋಡಿ, ಸಮ್ ಕೇಳಿಲ್ಲ ಅವರು, ಕೇಳಿರೋದು ಆವ್ರೇಜ್. ಸೊ ಏನು ಮಾಡೋಣ? ಈ ವ್ಯಾಲ್ಯೂನ ಆವ್ರೇಜ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋಣ? ಈ 73ನ 2ಇಂದ ಡಿವೈಡ್ ಮಾಡ್ಕೊಳ್ಳೋಣ, ಇಷ್ಟೇ. 36.5. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈಸಿ ಅಲ್ವಾ? ಸಿಂಪಲ್. ನೀವು ಈ ಕ್ವೆಶನ್ ಅಂತೂ ಪ್ರತಿಯೊಂದು ಕ್ವೆಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. ಐ ಮೀನ್ ನಾಟ್ ಎಕ್ಸಾಕ್ಟ್ ಕ್ವೆಶನ್, ಫಾರ್ಮ್ಯಾಟು. ಓಕೆ, ಈ ಥರ ಫಾರ್ಮ್ಯಾಟಲ್ಲಿ ಬರುವಂಥ ಕ್ವೆಶನ್ಸು ತುಂಬಾ ರಿಪೀಟೆಡ್ ಆಗಿ ಬರುವಂಥದ್ದು. ಎಷ್ಟೊಂದು ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೀವಲ್ವ, ಅಲ್ಲಿ ಆಲ್ಮೋಸ್ಟ್ ಪೇಪರ್ಸಲ್ಲಿ ಈ ಥರ ಪ್ಯಾಟರ್ನಲ್ಲಿ ಕ್ವೆಶನ್ಸು ಇದ್ದೇ ಇದೆ. ಅಲ್ಲಿ ಒಂದು ಫಾರ್ಮುಲಾನ ಕೊಟ್ಟಿದ್ದೀನಿ, ಅದೇ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಈಸಿಯೆಸ್ಟ್ ಮೆಥಡ್. ಓಕೆ ನೋಡಿ, ಆವ್ರೇಜ್ ಏಜ್ ಆಫ್ ಅ ಕ್ಲಾಸ್ of 22 students is 21 years. The average increases by 1 year when the teacher's age is also included. What is the age of the teacher? 22 ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ವಯಸ್ಸು 21 ವರ್ಷ ಆಗಿರುತ್ತದೆ. ಶಿಕ್ಷಕನ ವಯಸ್ಸನ್ನು ಸೇರಿಸಿಕೊಂಡರೆ ಈ ಸರಾಸರಿಯು 1 ವರ್ಷ ಹೆಚ್ಚಾಗುತ್ತದೆ. ಹಾಗಾದರೆ ಶಿಕ್ಷಕನ ವಯಸ್ಸು ಎಷ್ಟು? ಸಿಂಪಲ್. ಇನಿಷಿಯಲ್ ಸಮ್, ಐ ಹೋಪ್ ಇದು ನಿಮಗೆ ನೆನಪಿದೆ ಅಂತ. ಇನಿಷಿಯಲ್ ಸಮ್ ಪ್ಲಸ್ ಆರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಫೈನಲ್ ಸಮ್ ಅಲ್ವಾ. ಸಮ್ ಇಸ್ ಈಕ್ವಲ್ ಟು ಆವ್ರೇಜ್ ಇಂಟು ಟೋಟಲ್. ಸೊ ಇಲ್ಲಿ ಏನು ತಗೋತೀನಿ? ಇನಿಷಿಯಲ್ ಆವ್ರೇಜ್ ಇಂಟು ಇನಿಷಿಯಲ್ ನಂಬರ್ ಆಫ್ ಪೀಪಲ್
ಈಗ ಶಿಕ್ಷಕರನ್ನ ಆ್ಯಡ್ ಮಾಡ್ತಾ ಇದ್ದೀವಲ್ವಾ, ಅದಕ್ಕೆ +x ತೊಗೋಬೇಕು. ದೆನ್ ಫೈನಲ್ ಆ್ಯಾವ್ರೇಜ್ ಇಂಟು ಫೈನಲ್ ನಂಬರ್ ಆಫ್ ಪೀಪಲ್. ಇನಿಷಿಯಲ್ ಆ್ಯಾವ್ರೇಜ್ ಎಷ್ಟಿದೆ? 21. ಇನಿಷಿಯಲ್ ಎಷ್ಟು ಜನ ಇದ್ದಾರೆ? 22. ಇದು ಎಷ್ಟು ಅಂತ ಗೊತ್ತಿಲ್ಲ, ಇದೇನೇ ಟೀಚರ್ಸ್ ಏಜು. ಓಕೆನಾ? ಇಸ್ ಈಕ್ವಲ್ ಟು ಫೈನಲ್ ಆಗಿ ಏನಾಗ್ತಾ ಇದೆ? ಆ್ಯಾವ್ರೇಜು 1 ಜಾಸ್ತಿ ಆಗ್ತಾ ಇದೆ, ಅಂದರೆ ಆ್ಯಾವ್ರೇಜು 22 ಆಗುತ್ತೆ. ಪೀಪಲ್ಲು ಆಬ್ವಿಯಸ್ಲಿ 1% ಇನ್ಕ್ರೀಸ್ ಆಗ್ತಾರಲ್ವಾ, ಸೊ 23 ಮೆಂಬರ್ಸ್ ಇದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸಿಂಪಲ್ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 22 ಇಂಟು 23, ಇದು ಹೀಗೆ ಇಟ್ಕೊಳ್ಳಿ, ಮೈನಸ್ ಇದನ್ನು RHS ಗಳಿಸಿ, ಏನು ಸಿಗುತ್ತೆ? 21 ಇಂಟು 22. ಇವೆರಡರಲ್ಲಿ ಕಾಮನ್ ಏನಿದೆ ನೋಡಿ, 22 ಕಾಮನ್ ಇದೆ, ಅದನ್ನು ತೊಗೊಳ್ಳೋಣ. ಏನು ಉಳ್ಕೊಳ್ಳುತ್ತೆ? 23 ಮೈನಸ್ 21. ಇಲ್ಲಿ 23 ಇದೆ, ಇಲ್ಲಿ 21 ಇದೆ. ಸಿಂಪಲ್. 22 ಇಂಟು 2 ವಿಚ್ ಇಸ್ 44 years. Option D is the answer for this question. In the first 10 overs of a cricket game, the run rate was only 3.2. What should be the run rate in the remaining 40 overs to reach the target of 282 runs? ತುಂಬಾ ಈಸಿ ಇರುವಂಥ ಕ್ವೆಶನ್ ಇದು ನೋಡಿ. ಟೋಟಲ್ ಆಗಿ 50 ಓವರ್ಸ್ನ ಕೊಟ್ಟಿದ್ದಾರೆ, 50 ಓವರ್ಸು. ಟೋಟಲ್ ಸ್ಕೋರು ಕೂಡ ಅವರೇ ಕೊಟ್ಟಿದ್ದಾರೆ. ಟೋಟಲ್ ಸ್ಕೋರ್ ಎಷ್ಟಿರಬೇಕಂತೆ? 282 ರನ್ಸ್ ಇರಬೇಕಂತೆ. ಅದರಲ್ಲಿ ಫಸ್ಟ್ 10 ಓವರ್ಸ್ ಮುಗ್ದಿದೆ. 10 ಓವರ್ಸಲ್ಲಿ ರನ್ ರೇಟು 3.2 ಮಾತ್ರ ಇದೆ. ಅಂದರೆ ರನ್ಸ್ ಎಷ್ಟಿರ್ಬೋದು? ವೆರಿ ಸಿಂಪಲ್, 10 ಇಂಟು 3.2 ಅಂದರೆ 10 ಓವರ್ಸಲ್ಲಿ ಬರೀ 32 ರನ್ಸ್ ಮಾತ್ರ ಆಗಿರೋದು. ಅರ್ಥ ಆಗ್ತಿದ್ಯಾ? ಈಗ ನಾವೇನು ಮಾಡಬೇಕು? 282 ಅಲ್ಲಿ ಈ 32 ರನ್ಸ್ನ ತೆಗೆದಾಕ್ಬಿಡೋಣ. ಎಷ್ಟು ಉಳ್ಕೊಳ್ಳುತ್ತೆ? 250 ರನ್ಸ್. ಈ 250 ರನ್ಸು ಈ ಮಿಕ್ಕೊಂಡಿರೋ 40 ಓವರ್ಸಲ್ಲೇ ಬರಬೇಕು. ಆಗ ರನ್ ರೇಟ್ ಎಷ್ಟಾಗುತ್ತೆ? ಹೇಗೆ ಕಂಡುಹಿಡಿಯೋದು? ವೆರಿ ಸಿಂಪಲ್, ಈ ವ್ಯಾಲ್ಯೂನ 40ಇಂದ ಡಿವೈಡ್ ಮಾಡ್ಕೊಳ್ಳಿ, ಅಷ್ಟೇ. ಆನ್ಸರ್ ಇಸ್ 6.25. Option A is the answer for this question.